ಈ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದರೆ ಮರಿಗಳು ಅಂದರೆ ಫಸ್ಟ್ ಆಫ್ ಆಲ್ ಮರಿ ಅಂತಂದರೆ ಫಸ್ಟ್ ದಿನ ತವಿಂದ ಸ್ಟಾರ್ಟಿಂಗ್ವರೆಗೂ 1 ತಿಂಗಳು ಮರಿ ಸಾಕೋವರೆಗೂ ನೀವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ಗಳು ನನ್ನಲ್ಲಾಗಿರುವಂಥ ಒಂದಷ್ಟು ಅಂದರೆ ನನ್ನ ಹತ್ರ ಉಪಯೋಗ ಆಗಿರುವಂಥ ಔಷಧಿಗಳು ಮಾತ್ರ ನಿಮ್ಗೆ ಹೇಳೋದು. ಅದನ್ನು ಬಿಟ್ಟು ನಿಮ್ಗೆ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ನ ನಾವು ಸುಮ್ಮನೆ ಹೇಳೋಕ್ಕೆ ಹೋಗಲ್ಲ. ನಿಮ್ಗೆ ಅದ್ರ ಮೇಲೆ ಏನಾದರೂ ನನಗೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇತ್ತು, ಅದ್ರ ಬಗ್ಗೆ ನನಗೇನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದು ಇಲ್ಲ ಅಂತಂದರೆ ನನಗೆ ಕೋಳಿಗಳಿಗೆ ಯೂಸ್ ಆಗಿದೆ ಅನ್ನೋದಿತ್ತು ಅಂದಾಗ ಮಾತ್ರ ನಿಮ್ಗೆ ಔಷಧಿ ಬಗ್ಗೆ ಹೇಳೋದು. ಇಲ್ಲ ಔಷಧಿ ಬಗ್ಗೆ ಸುಮ್ಮನೆ ಏನೂ ಹೇಳೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಇದಾಯಿತು ಅಂತಂದರೆ ನಾನು ಇವತ್ತು ಹೇಳ್ತಾ ಇರೋ ವಿಷಯ ಏನಪ್ಪ ಅಂತಂದರೆ ನಿಮಗೆ 1 ತಿಂಗಳ ಮರಿಗಳು ಅಂದರೆ 1 ದಿನದ ಮರಿ ತವಿಂದ ಔಷಧಿನ ಯಾವ ಥರ ಹಾಕೋಬೇಕು, ಆ್ಯಂಟಿಬಯೋಟಿಕ್ ಯೂಸ್ ಮಾಡಿದ್ರೆ ಯಾವ ಥರ ಔಷಧಿ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫಸ್ಟ್ ಆಫ್ ಆಲ್ ನೀವು ಹಾಕೋಬೇಕಾಗಿರೋದೇನು ಅಂತಂದರೆ ಆ್ಯಂಟಿಬಯೋಟಿಕ್ನ ಹಾಕೋಬೇಕಾಗಿರೋದು ಇವಾಗ ಸ್ಟಾರ್ಟಿಂಗು 3 ಡೇಸಿಂದ. ಅಂದರೆ ನಿಮ್ಮ ಹತ್ರ ಕೋಳಿಗಳು ಕಮ್ಮಿ ಇದೆ, ಒಂದು 10-15 ಇದೆ ಅಂದರೆ ಕೋಳಿಗಳಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಮತ್ತು ಕೋಳಿಗೆ ಯಾವುದೇ ರೀತಿ ಔಷಧಿಗಳನ್ನ ಹಾಕಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಇದಾಯಿತು ಅಂದರೆ ಎರಡನೇದೇನಪ್ಪ ಅಂತಂದರೆ ಫಸ್ಟ್ನೇ ದಿನ ತವಿಂದ ಅಂದರೆ ಫಸ್ಟ್ ಡೇಯಿಂದ ಮರಿಗೆ ಯಾವುದ್ಯಾವ ಥರ ಆ್ಯಂಟಿಬಯೋಟಿಕ್ ಹಾಕಬೇಕು. ಇಲ್ಲಿ ಸೈಡಲ್ಲಿ ಕಾಣಿಸ್ತಿದೆ ನೋಡಿ, ಆಕ್ಸಿಮೇಷಿನ್ ಅಂತ ಅಂತಿರೋ ಪೌಡ್ರ್ ಹೆಸರು ಬಂದು ಆಕ್ಸಿಮೈಸಿನ್ ಅಂತ. ಆಕ್ಸಿಮೈಸಿನ್ನ ಯಾವಾಗ ಯೂಸ್ ಮಾಡಬೇಕು, ಆ ಪೌಡ್ರನ್ನ ಯಾವಾಗ ಯೂಸ್ ಮಾಡಬೇಕು ಅಂದರೆ ಫಸ್ಟು ಅಂದರೆ ನೀವು ಫಸ್ಟು ಮರಿನ ಮಾಡಿಸ್ತೀರ ನೋಡಿ, ಫಸ್ಟು ಡೇಯಿಂದ 3 ಡೇಸ್ ನೀವು ಆ್ಯಂಟಿಬಯೋಟಿಕ್ ಹಾಕಬೇಕಾಗುತ್ತೆ. ಯಾವುದಾದ್ರೂ ಒಂದು ಆ್ಯಂಟಿಬಯೋಟಿಕ್ ಯೂಸ್ ಮಾಡಬೇಕು ಅಂತಂದರೆ ಆಕ್ಸಿಮೈಸಿನ್ ಇಲ್ಲ ಲೆಕ್ಸಿನ್ ಪೌಡರ್ ಇವೆರಡನ್ನು ಯೂಸ್ ಮಾಡಬೇಕಾಗುತ್ತೆ. ಯಾಕೆ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಆಕ್ಸಿಮೈಸಿನ್ ಬಂದು ನಿಮಗೆ ವ್ಯಾಕ್ಸಿನ್ನ ಇನ್ನೊಂದು ಭಾಗ ಇದ್ದಂಗೆ. ಅಂದರೆ ಇದು ಯಾಕೆ ವ್ಯಾಕ್ಸಿನೇಷನ್ದು ಇನ್ನೊಂದು ಭಾಗ ಅಂತಂದರೆ ನಿಮ್ಮ ಮರಿಗಳಲ್ಲಿ ಸೋಂಕು ಅಥವಾ ಬ್ಯಾಕ್ಟೀರಿಯಾಸು ಇಲ್ಲ ನಿಮ್ಮ ಫಾರಮಲ್ಲಿ ಏನಾದ್ರೂ ಒಂದು ಸ್ವಲ್ಪ ರೋಗ ಲಕ್ಷಣಗಳಿತ್ತು ಅಂದಾಗ, ಇಲ್ಲ ಅಂತಂದರೆ ನಿಮಗೆ ರೋಗಗಳನ್ನ ಆ್ಯಂಟಿಬಯೋಟಿಕ್ ಕಂಟ್ರೋಲ್ ಮಾಡುತ್ತೆ ಅಂದರೆ ಫಸ್ಟು ಡೇಯಿಂದನೇ ಆ್ಯಂಟಿಬಯೋಟಿಕ್ ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಇದನ್ನು ಈ ಪೌಡ್ರ್ ಏನು ಕಾಣಿಸ್ತಿದೆ ಸೈಡಲ್ಲಿ ಅದನ್ನು 3 ಡೇಸ್ ಆಗೋ ಥರ ಅಂದರೆ 1 ದಿನದಿಂದ 3 ದಿನ ಆಗುವಂಥದ್ದು. ಅಂದರೆ ನಿಮಗೆ ಮರಿ ಮೇಲೆ ಡಿಪೆಂಡ್ ಆಗುತ್ತೆ, ಫಸ್ಟು ಎಷ್ಟು ಮರಿಗಳಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 1 ಲೀಟ್ರ್ ನೀರಿಗೆ 1 ಗ್ರಾಮ್ 2 ಗ್ರಾಮ್ ಈ ಥರ ಹಾಕೋಬೋದು, ಇಲ್ಲ ಅರ್ಧ ಚಮಚ ಹಾಕಿದ್ರೆ ಏನೂ ನೋ ಪ್ರಾಬ್ಲಮ್, ಇದೇನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಈಗ 500 ಮರಿ ಇಲ್ಲ 600 ಮರಿ ಇರೋರಿಗೆ 3 ದಿನ ಕಂಪ್ಲೀಟಾಗಿ ಆಗುತ್ತೆ. 3 ದಿನದ ಒಳಗಡೆ ಇನ್ನು ಕಂಪ್ಲೀಟಾಗಿ ಕೆಲವ್ರಿಗೆ ಯೂಸ್ ಆಗುತ್ತೆ. ಈ ಥರ ಆಂಟಿಬಯೋಟಿಕ್ನ ಯೂಸ್ ಮಾಡ್ಕೋಬೇಕು. ಮತ್ತು ಡ್ರಿಂಕರಲ್ಲಿ ನೀವು ಡ್ರಿಂಕರ್ಗಳು ತೊಗೋಬೇಕಾಗುತ್ತೆ. ಅಂದರೆ ಫಸ್ಟ್ ಏನು ಮಾಡಬೇಕು ಅಂತಂದರೆ ನಿಮಗೆ ಡ್ರಿಂಕರ್ಗಳ ಅವಶ್ಯಕತೆ ತುಂಬ ಇರುತ್ತೆ. ನೀರೊಳಗಡೆ ಹಾಕಬೇಕು ಅಂದಾಗ ಡ್ರಿಂಕರ್ಗಳನ್ನ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಹಾಕಬೇಕು ಅಂದ್ರೂ ಡ್ರಿಂಕರ್ ತೊಗೊಂಡು ಡ್ರಿಂಕರಲ್ಲಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದನ್ನು ಬಿಟ್ಬಿಟ್ಟು ನೀವು ಡ್ರಿಂಕರಲ್ಲಂತೆ ಪಾತ್ರೆಗಳು ಅಥವಾ ಇಲ್ಲಾಂದರೆ ಬೋಸಿಗಳು ಈ ಥರದವು ಏನಾದರೂ ಆಗ್ತು ಅಂದರೆ ಆ್ಯಂಟಿಬಯೋಟಿಕ್ ಜಾಸ್ತಿ ಯೂಸ್ ಆಗೋಲ್ಲ. ಅದಕ್ಕೋಸ್ಕರ ಈ ಪೌಡ್ರನ್ನ ನೀರೊಳಗಡೆ ಹಾಕಿ ಕಂಪ್ಲೀಟಾಗಿ 3 ಡೇಸ್ ಅಂದರೆ ಕಂಪ್ಲೀಟಾಗಿ 3 ಡೇಸ್ ಮಡಗೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ಆಮೇಲೆ ಇಮ್ಯುನಿಮ್ ಕೇರು ಅಥವಾ ವ್ಯಾಕ್ಸಿನೇಷನ್ಸು ಎಲ್ಲ ನೆಕ್ಸ್ಟು. ಅಂದರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಮಾಹಿತಿ ಹೇಳೋಣ. ಅದನ್ನು ಬಿಟ್ಟು ಅಂದರೆ ನಿಮ್ಗೇನಾದರೂ ಮಾಹಿತಿ ಇತ್ತು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದರೆ ನೀವು ಮೊಲಗಳು ಅಂದರೆ ಮೊಲಗಳನ್ನ ತುಂಬ ಜನ ಕೇಳ್ತಾಯಿದ್ರಿ, ಬ್ರೋ ರೈಟ್ ಎಷ್ಟು ಮತ್ತು ನಮಗೆ ಈಗ ಯಾವ್ದು ಮೊಲ ಸಾಕಿದ್ರೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂದರೆ ನಿಮಗೆ ಯಾವ ಮೊಲ ಫಸ್ಟು ಸ್ಟಾರ್ಟಿಂಗ್ ಸಾಕಬೇಕು ಮತ್ತು ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಕಂಪ್ಲೀಟಾಗಿ ವೀಡಿಯೋಗಳನ್ನ ನೋಡ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮ್ಗೆ ಬೇರೆಯವ್ರ ಥರ ಲೆಂತಾಗಿ ವೀಡಿಯೋಗಳು ಮಾಡೋಕ್ಕೆ ಬರೋಲ್ಲ. ದಯವಿಟ್ಟು ನೀವು ತುಂಬ ಕೇಳ್ತಾಯಿದ್ದೀರಾ ಒಂದು 7 ನಿಮಿಷ 8 ನಿಮಿಷ ವೀಡಿಯೋ ಮಾಡಿ ಅಂತ. ನಂಗೆ ದಯವಿಟ್ಟು ಬೇಕಾದರೆ ಇದೇ ವೀಡಿಯೋಗಳನ್ನ ಕಂಟಿನ್ಯೂ ಮಾಡಿ ಅಂದರೆ 1 ರಿಂದ 2 ವೀಡಿಯೋಗಳು ಕಂಪ್ಲೀಟ್ ಮಾಡಿರೋದನ್ನೇ ತೆಗೆದು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ವಿನಃ ನಂಗೆ ಜಾಸ್ತಿ ಹೊತ್ತು ಕೊರೆಯೋಕ್ಕಂತೂ ನಂಗೆ ದಯವಿಟ್ಟು ಬರೋಲ್ಲ. ಅದರಲ್ಲಿ ಫಸ್ಟ್ ಆಫ್ ಆಲ್ ತುಂಬ ಜನ ಕೇಳ್ತಾ ಇರೋದು ಅದನ್ನು. ಅದರಲ್ಲಿ ಏನು ಅಂತಂದರೆ ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತಂದರೆ ನಿಮ್ಗೆ ಹೇಳ್ತಾ ಇರೋದು ನಿಮಗೆ ಮೊಲಗಳು ಅಂದರೆ ಇವಾಗ ಮೊಲಗಳಲ್ಲಿ ಫಸ್ಟ್ ಸಾಕಬೇಕಾಗಿರೋದು ಯಾವುದು ಅಂದರೆ ನ್ಯೂಜಿಲ್ಯಾಂಡ್ ವೈಟ್ ಯಾಕಪ್ಪ ಸಾಕಬೇಕು ಅಂದರೆ ಅದು ಶಾಂತವಾಗಿ ನಿಮಗೆ ಪ್ರತಿಯೊಂದು ಈಗ ಮರಿ ಸಾಕೋದ್ರಿಂದ ಹಿಡಿದು ಪ್ರತಿಯೊಂದು ಸಾಕೋಕೆ ನಿಮ್ಗೆ ಬೆನಿಫಿಟ್ ಅಂತ ಬಂದರೆ ನ್ಯೂಜಿಲ್ಯಾಂಡ್ ವೈಟ್ನ ಸಾಕೋದ್ರಿಂದ ನಿಮ್ಗೆ ತುಂಬ ಅಂದರೆ ಆದಾಯನೂ ಕೂಡ ಆಗುತ್ತೆ. ಆದಾಯ ಯಾವ ಥರ ಆಗುತ್ತೆ ಅಂತಂದರೆ ಈಗ ನೀವು ನಮ್ಮ ಹತ್ರ ಒಂದು ಕಮ್ಬ್ಯಾಕ್ ಮೊಲ ತೊಗೊಂಡು ಹೋಗಿರ್ತೀರ ಅಂದ್ಕೊಳ್ಳಿ, ಅಂದರೆ ಒಂದು ಗಂಡು ಒಂದು ಹೆಣ್ಣು ತೊಗೊಂಡೋಯ್ತು ಅಂದಾದಮೇಲೆ ನಿಮಗೆ ನ್ಯೂಜಿಲ್ಯಾಂಡ್ ವೈಟ್ ಬಂದು 8 ರಿಂದ 10 ಮರಿವರೆಗೂ ಹಾಕೋ ಕೆಪಾಸಿಟಿ ಮೊಲಗಳವೆಲ್ಲ. 8 ರಿಂದ 10 ಮೊಲಗಳನ್ನ ಸಾಕೋ ಕೆಪಾಸಿಟಿ ಇರೋ ಮೊಲಗಳು ನಿಮಗೆ ಈಗ ನಿಮಗೆ ಮೊಲ ತೊಗೊಂಡೋದ್ರೂ ಮರಿಗಳನ್ನ ನೀವು ಅಕ್ವೇರಿಯಮ್ಗೆ 20 ದಿನ ಆದಮೇಲೆ ಕೊಡ್ತೀವಿ ಅಂದ್ರೂ 150 ಇಲ್ಲ ಅಂದರೆ 200ವರೆಗೂ ನಿಮ್ಮ ಹತ್ರ ತೊಗೊತಾರೆ. ಅಂದರೆ 150 ರೂಪಾಯಿಂದ 200 ರೂಪಾಯಿವರೆಗೂ ತೊಗೊತಾರೆ. ಅಂದರೆ ಸಿಂಗಲ್ ಪೀಸ್ನೇ ತೊಗೋತಾರೆ. ಇಲ್ಲ ಜೊತೆ ಕೊಡ್ತೀನಿ ಅಂದರೆ 300 ರುಪೀಸ್ ಅಂದರೆ ಜೊತೆ 300 ರುಪೀಸಿಂದ ಕಮ್ಬ್ಯಾಕ್ ಮಾಡ್ತಾರೆ. 20 ದಿನಕ್ಕೆ ನೀವೇನು ಮೇವು ಹಾಕಿರಬೇಕಾಗಿಲ್ಲ, ಹಾಲು ಕುಡಿಸಿರೋದು ಅಷ್ಟೇ. ಕಂಡುಬಿಡೋದೇ 20-21 ದಿನ ಗಂಟ ಕಂಡುಬಿಟ್ಟು ಆಮೇಲೆ ನೀಟಾಗಿ ಮೇವು ಕಲಿತು ಅಂದ ತಕ್ಷಣವೇ ನಿಮ್ಮ ಹತ್ರ ಬಂದು ಅಕ್ವೇರಿಯಮರೇ ಬೈ ಮಾಡ್ತಾರೆ. ನಂಬರ್ 1 ಅದಾಯಿತು ಅಂದರೆ ಲ್ಯಾಬ್ ಸಿಸ್ಟಮಲ್ಲಿ ಲ್ಯಾಬ್ ಅವರು ನಿಮಗೆ ಕೆ ಜಿ ಲೆಕ್ಕ ಕೊಡ್ತೀನಿ ಮೊಲನ ಅಂದರೆ ಕೆ ಜಿ ಲೆಕ್ಕ ತೊಗೊತಾರೆ. ಇಲ್ಲ ಕೆ ಜಿ ಲೆಕ್ಕ ಬೇಡ ಅಂತಂದರೆ ನೀವು ಹಂಗೆ ಕೊಟ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಥರ ವೀಡಿಯೋ ಮಾಡೋಕ್ಕಂತಂದ್ರೂ ಈಗ ಸಾಕೋರಿಗೆ ಮೊಲಗಳು ತುಂಬ ಕಡಿಮೆ ಸಿಗ್ತಿರೋದು, ಅವ್ರು ಬಂದು ತೊಗೊಂಡೋಗ್ತಾರೆ. ಮತ್ತು ನಮ್ಮ ಹತ್ರ ಸ್ಟಾರ್ಟಿಂಗು ಇವಾಗ ಮೊಲದ ಪ್ರೈಸ್ ಹೆಂಗಿರುತ್ತೆ ಬ್ರೋ ನಿಮ್ಮ ಹತ್ರ ಅಂತ ಕೇಳ್ತಾ ಇರೋದು. ನಮ್ಮ ಹತ್ರ ಬ್ರೀಡಿಂಗ್ ಮೊಲಗಳು ಅಂದರೆ ನಿಮಗೆ ತಾಯಿ ಮೊಲಗಳು ಇಲ್ಲ ಮರಿ ಹಾಕೋ ಮೊಲಗಳು ನಿಮ್ಗೇನಾದರೂ ಬೇಕು ಅಂತಂದರೆ ನಿಮಗೆ ಬ್ರೀಡಿಂಗ್ ಮೊಲಗಳು ಬಂದು 1800 ರೂಪಾಯಿ ಆಗುತ್ತೆ. ಮೀಡಿಯಮ್ ಸೈಜು ಅಂದರೆ ಇನ್ನೊಂದು
ಒಂದೂವರೆ ತಿಂಗಳಲ್ಲಿ ಮರಿ ಹಾಕೋ ಮೊಲಗಳು ನಿಮಗೆ 1000 ರೂಪಾಯಿ ಇರುತ್ತೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಇಲ್ಲೇ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ನಲ್ಲಹಳ್ಳಿ ಅಂದ್ಬಿಟ್ಟು ಸ್ಪಾಟಿಗೆ ಬಂದು ವಿಸಿಟ್ ಮಾಡಿ ನೀವು ಮೊಲ ತೊಗೊಂಡೋಗಿ ನಿಮ್ಗೆ ಯಾವ ಮೊಲ ಬೇಕೋ ಆ ಮೊಲ ಸಿಗುತ್ತೆ ಫ್ರೆಂಡ್ಸ್. ತುಂಬ ಜನಕ್ಕೆ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇರೋದು ಅಂತಂದರೆ ನಿಮ್ಗೆ ಏನಾದರೂ ಇಷ್ಟು ದಿನ ಹೇಳಿದ್ದೆ ನಾನು ಹುಂಜಗಳು ಬೇಕಾಯಿತು ಅಂದರೆ ಕಾಲ್ ಮಾಡಿ, ಮತ್ತು ಹುಂಜಗಳು ಬೇಕು ಅಂದರೆ ನಿಮಗೆ ನಿಯರ್ ಬೈ ಬಂದು ಕಂಬ್ಯಾಕ್ ಅಂದರೆ ನೀವು ಬಂದು ತೊಗೊಂಡೋಗ್ಬೇಕು, ಮತ್ತು ನೀವೇ ಬಂದು ತಗೊಂಡೋಗ್ಬೇಕು ಸ್ಪಾಟಲ್ಲಿ ಅಂತ ತುಂಬ ಜನಕ್ಕೆ ಕೇಳಿದೆ. ಅದಕ್ಕೆ ವಿಡಿಯೋ ಅಷ್ಟೇ. ಅಂದರೆ ಇವಾಗ ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಏನಾದ್ರೂ ಹುಂಜಗಳು ಬೇಕು, ನಿಮಗೆ ಕಟಿಂಗ್ ಆಗಲಿ, ಇಲ್ಲ ಅಂತಂದರೆ ನೀವು ತಿನ್ನೋಕ್ಕಾಗಲಿ, ಇಲ್ಲ ಅಂತಂದರೆ ನೀವು ಬ್ರೀಡಿಂಗೇ ಆಗಲಿ, ನಿಮಗೆ 1 kg ಇಂದ 1 kg 200 ಗ್ರಾಮು ಅಥವಾ ಇಲ್ಲ 1 kg 300 ಗ್ರಾಮು 1.5 kg ಬೇಕಾಗಿರೋ ಹುಂಜಗಳು, ಅಂದರೆ ನಿಮಗೆ ಸ್ಟಾರ್ಟಿಂಗ್ 800 ಗ್ರಾಮಿಂದ 1 kg ಬೇಕಾಗಿರೋ ಹುಂಜ ಪ್ಯೂರ್ ನಾಟಿ ಹುಂಜಗಳು ಬೇಕು ಅಂತಂದರೆ ಮೇಲ್ಗಡೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ. ಆಮೇಲೆ ತುಂಬ ಜನ ಕೇಳ್ತಾ ಇರೋದೇನು ಅಂದರೆ ಬ್ರೋ ವಿಡಿಯೋ ಮಾಡಿದಾಗೆಲ್ಲ ಹೇಳ್ತಾ ಇದ್ದೀರಾ ರೈಟ್ ಹೇಳಿ ಅಂದರೆ ಕಾಲ್ ಮಾಡಿ ಅನ್ನೋದ್ರ ಬದಲು ರೈಟ್ ಹೇಳ್ಬಿಡಿ ಬ್ರೋ, ಅದರಲ್ಲೇನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ರೈಟ್ ಹೇಳ್ದೇ ಇರೋದೇನು ಅಂತಂದರೆ ಮಾಮೂಲಿ ಕಾಲ್ ಮಾಡಿದಾಗ ಹೇಳೋಣ ಅಂತ ಸುಮ್ಮನಿದ್ವಿ ಅಷ್ಟೇ, ಇನ್ಯಾವುದೇ ಉದ್ದೇಶ ಇರೋಲ್ಲ. ಅದಕ್ಕೋಸ್ಕರ ಕೂಡ ಹೇಳ್ಬಿಡ್ತಾ ಇದ್ದೀನಿ. ರೈಟ್ ಬಂದು ನಿಮಗೆ kg 500 ರೂಪಾಯಿ ಆಗಿರುತ್ತೆ. ಅಂದರೆ ಪ್ಯೂರ್ ನಾಟಿ ಆಗಿರೋದ್ರಿಂದ ಕಂಪ್ಲೀಟಾಗಿ ಪ್ಯೂರ್ ನಾಟಿ ಕೋಳಿಗಳು ಇಲ್ಲೆಲ್ಲ ಕಾಣಿಸ್ತಿರೋದು. ಅಂದರೆ ನಮ್ಮ ಹತ್ರ ಪ್ಯೂರ್ ನಾಟಿ ಬಿಟ್ಟು ನಾವು ಕೋಳಿನೂ ಇಲ್ಲ, ನಿಮಗೆ ಹಂಗೆ ಅಂದ್ಬಿಟ್ಟು ಕ್ರಾಸ್ ಕೋಳಿಗಳು ಅದು ಇದು ಅಂತ ಕೊಡೋಕ್ಕೋಗಲ್ಲ. ನೀವೇ ಬಂದು ಸ್ಪಾಟಲ್ಲಿ ತೊಗೊಂಡು ಹೋಗೋದ್ರಿಂದ ನೀವು ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡೇ ಕೋಳಿಗಳು ತೊಗೊಂಡೋಗಿ. ಮತ್ತು ನಿಮಗೆ ಪ್ಯೂರ್ ನಾಟಿ ಕೋಳಿಗಳಿರೋದ್ರಿಂದ kg 500 ರೂಪಾಯಿ ಕೋಳಿಗೆ. ಅದಕ್ಕೆ ಬಂದು ನಿಮ್ಗೆ ಯಾವುದೇ ಕೋಳಿ ಬೇಕಾಗಿದ್ರು ನೀವು ಕೇಳಿದ ಕೋಳಿ ಇಟ್ಕೊಡ್ತೀವಿ, ಅದು ಇದು ಅಂತೇನಿಲ್ಲ, ನೀವು ಕೇಳಿದ್ದು ಇಟ್ಕೊಡ್ತೀವಿ. ನೀವು ಪ್ಯೂರ್ ನಾಟಿ ಹುಂಜಗಳು ಬೇಕು ಅಂತಂದರೆ kg 500 ರೂಪಾಯಿ ಆಗಿರುತ್ತೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ನಲ್ಲಹಳ್ಳಿ ಅಂದ್ಬಿಟ್ಟು. ನೀವು ಮಂಡ್ಯದಿಂದ ಬಂದರೆ 20 ಕಿಲೋಮೀಟ್ರು, ಪಾಂಡವಪುರದಿಂದ ಬಂದರೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಬಂದು ಸ್ಪಾಟಲ್ಲಿ ವಿಸಿಟ್ ಮಾಡಿ. ನಿಮ್ಗೇನಾದರೂ ಹುಂಜಗಳು ಬೇಕು ಅಂದರೆ ಅಪ್ಪಾಟ ಹುಂಜಗಳು ಮಾತ್ರ, ಇನ್ನು ಏಟೆ ಕೇಳೋಕೆ ಹೋಗ್ಬಿಟ್ಟು ಏಟೆಗಳಿಲ್ಲ, ಹುಂಜಗಳು ಸಿಗ್ತಾವೆ. ಬಂದು ಸ್ಪಾಟಲ್ಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ದಿನದ ಮರಿಗೆ ಏನು ಮೇವು ಕೊಡ್ತಾ ಇದ್ದೀರಾ, ಮತ್ತು ಮರಿಗಳಿಗೆ ಏನು ಮೇವು ಆಗ್ತಾ ಇದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಮೇವು ಅಷ್ಟೇ. ಇದು ಕಲ್ಲು, ಈಗ ಕಲ್ಮಣ್ ರಾಗಿ ಬರುತ್ತಲ್ಲ, ಕಲ್ಮಣ್ ರಾಗಿ ಮತ್ತು ಈ ಥರ ಬೈಲು ಬಿಟ್ಬಿಡೋದು ಅಷ್ಟೇ. ನಾವು ಯಾವುದೇ ರೀತಿ ಈಗ ಮೇವುಗಳನ್ನ ಅವಶ್ಯಕತೆ ಆಗ್ತಾಯಿಲ್ಲ. ಬಟ್ ಬೈಲಿಗೆ ಬಿಟ್ಬಿಟ್ಟಾಗ ಕಲ್ಮಣ್ ರಾಗಿ ಮತ್ತು ಭತ್ತ ಈ ಥರದ್ದು ಏನಾದರೂ ಕೊಟ್ಟಿರ್ತೀವಿ. ಮಿಕ್ಕಿದೆಲ್ಲ ಅದೇ ಮೇಯ್ಕೊ ಬರ್ತಿದೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಮರಿಗಳು ಗ್ರೌತ್ ಆಗಲಿ, ಮರಿಗಳು ಇರೋ ಪೊಸಿಷನ್ ಆಗಲಿ, ಮರಿಗಳು ಗ್ರೌತ್ ಪ್ರತಿಯೊಂದು ನಿಮ್ಗೆ ಕಾಣಿಸ್ತಿದೆ. ನಾವು ಯಾವುದೇ ರೀತಿ ಇವಾಗ ಖಂಡಿತ ಅಷ್ಟೊಂದು ಮೇವಂತೂ ತಲೆ ಕೆಡಿಸ್ಕೊಂಡಿಲ್ಲ ಮರಿಗಳಿಗೆ. ಬೈಲಲ್ಲಿ ಬಿಡೋದ್ರಿಂದ ಮೇವುಗಳಿಗೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಫ್ರೆಂಡ್ಸ್. ಅದಲ್ಲಂತೆ ಮರಿಗಳಿಗೆ ಇನ್ನು ವ್ಯಾಕ್ಸಿನೇಷನ್ಸ್ ಆಗಲಿ, ಇಲ್ಲ ಆ್ಯಂಟಿಬಯೋಟಿಕ್ ಆಗಲಿ ಏನೂ ಹಾಕಿಲ್ಲ. ನೋಡ್ತಾ ಇರ್ಬೋದು ನೀವು ಮರಿಗಳು ಎಷ್ಟು ಗ್ರೌತಲ್ಲಿದೆ ಮತ್ತು ಮರಿಗಳು ಎಷ್ಟು ಆ್ಯಕ್ಟಿವ್ ಆಗೈತೆ ಅಂತ. ನೀವು ಸಾಕೋದ್ರೆ ಈ ಥರನ ಸಾಕ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ಯಾವಕ್ಕೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಏನು ಅಂತಂದರೆ 1 ತಿಂಗಳು ಗಂಟೆ ವೆಯ್ಟ್ ಮಾಡೋಣ ಅಂತ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಯಾವ ಥರ ಸಾಕ್ಬೋದು, ಯಾವ ಥರ ಸಾಕಬಾರ್ದು, ಮತ್ತು ಯಾವುದಕ್ಕಾದರೂ ಆ್ಯಂಟಿಬಯೋಟಿಕ್ ಬೇಕಾ ಏನು ಅಂತ ಕೇಳ್ಬೋದು. ಬಟ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಯಾವುದನ್ನು ಆ್ಯಂಟಿಬಯೋಟಿಕ್ ಆಗಲಿ ಪ್ರತಿಯೊಂದು ಏನೂ ಹಾಕಿಲ್ಲ. ಈ ಥರ ನೀವು ಸಾಕ್ಬೋದು. ಸಾಕ್ತೀನಿ ಅಂದರೆ ಒಂದ್ಸಲ ಟ್ರೈ ಮಾಡಿ. ಮತ್ತು ಏನೋ ಹಳೆ ಕಾಲದವ್ರ ಥರ ಆರಾಮಾಗಿ ಸಾಕ್ಬೋದು. ನಿಮ್ಮ ಪ್ಯೂರ್ ನಾಟಿ ಮರಿಗಳಿಗೆ ಅಷ್ಟು ಬೇಗ ರೋಗ ಬರೋಲ್ಲ. ಬಾಕಿ ಕೋಳಿ ಮರಿಗಳಿಗೆ ರೋಗ ಬರೋದು ಅಷ್ಟೇ. ಇಲ್ಲಿ ಕಾಣಿಸ್ತಿರೋ ಮರಿಗೆ ಯಾವುದೇ ರೀತಿ ಇಲ್ಲಿವರೆಗೂ ಒಂದೇ ಒಂದು ಸಲ ರೋಗ ಕಂಡಿಲ್ಲ ಫ್ರೆಂಡ್ಸ್.